ಚಾಂದ್ರಮಾನ ಪುಷ್ಯಮಾಸ ಶುಕ್ಲ ಪಕ್ಷದಂದು ಬರುವ ಏಕಾದಶಿಯೇ ವೈಕುಂಠ ಏಕಾದಶಿ. ಈ ದಿನ ವಿಷ್ಣುಲೋಕ ಅಥವಾ ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಸನಾತನ ಧರ್ಮಾನುಯಾಯಿಗಳು ಶ್ರದ್ಧಾಭಕ್ತಿಯಿಂದ ವಿಷ್ಣುವನ್ನು ಪೂಜಿಸುವ ಮಹತ್ವದ ದಿನವಾಗಿದೆ. ಒಂದು ತಿಂಗಳಿನಲ್ಲಿ 2 ಏಕಾದಶಿಗಳು ಬರುತ್ತೆ. ಕೆಲವರು ಈ ದಿನವನ್ನು ಉಪವಾಸ ವ್ರತಾಚರಣೆಯ ಮೂಲಕ ಸಂಪನ್ನಗೊಳಿಸಿದರೆ, ಇನ್ನು ಕೆಲವರು ಮೌನ ವ್ರತವನ್ನು ಆಚರಣೆ ಮಾಡೋದ್ರಿಂದ ವ್ರತವನ್ನು ಮಾಡಿ ಭಗವಂತ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತಾರೆ. ವಿಷ್ಣುವಿನ ವೈಕುಂಠ ದ್ವಾರವು ತೆರೆದಿರುತ್ತೆ ಅಂತ ಹೇಳ್ತಾರೆ. ಈ ವ್ರತದ ಆಚರಣೆಯಿಂದ ನವವಿವಾಹಿತರು ಅಥವಾ ಸಂತಾನ ಅಪೇಕ್ಷೆಯನ್ನು ಹೊಂದಿರುವಂಥ ದಂಪತಿಗಳು ಈ ವ್ರತಾಚರಣೆಯನ್ನು ಮಾಡೋದ್ರಿಂದ ಸಂತಾನ ಭಾಗ್ಯ ದೊರಕುತ್ತೆ. ಹಾಗೆ ಸುಖ ಸಂತೋಷ ಅದೃಷ್ಟವೂ ಕೂಡ ಹೆಚ್ಚಾಗುತ್ತೆ. ವೈಕುಂಠ, ಕುಂಠ ಅಂದರೆ ಅಸಾಮರ್ಥ್ಯ, ವಿಕುಂಠ ಅಂದರೆ ಬದುಕಿನ ನಡೆಯಲ್ಲಿ ಜಾರದವರು. ಬದುಕಿನಲ್ಲಿ ಎದುರಾಗುವ ಅಸಾಮರ್ಥ್ಯಗಳನ್ನು ಹೋಗಲಾಡಿಸುವವನು, ಆತನನ್ನು ಪ್ರಾರ್ಥಿಸೋದು ಎಂಬ ಅರ್ಥವನ್ನು ಕೂಡ ಸರಳವಾಗಿ ಹೇಳ್ಬೋದು. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನು ಮಾಡೋದಕ್ಕೆ ಇರಲಿ ಅಥವಾ ಯಾವುದೇ ಕೆಲಸ ಕಾರ್ಯಗಳಿಗೆ ಇರಲಿ, ಮೊದಲು ನಮ್ಮ ದೇಹ ಸದೃಢವಾಗಿರಬೇಕು. ಏಕಾದಶಿಯ ಉಪವಾಸದ ವ್ರತಾಚರಣೆಯ ಮೂಲಕ ನಮ್ಮ ದೇಹ ಮತ್ತು ಮನಸ್ಸಿನ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಒಂದು ಸದೃಢವಾದ ಆರೋಗ್ಯವಾದ ಶರೀರವನ್ನು ನಾವು ಪಡ್ಕೋಬಹುದು. ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ ಹಾಗೂ ಪರಮ ಪದವನ್ನು ಸೇರೋದಕ್ಕೆ ಈ ಶರೀರವೇ ಕಾರಣವಾಗಿದೆ. ಈ ಉಪವಾಸ ವ್ರತಗಳನ್ನು ಮಾಡೋದ್ರಿಂದ ವೈಜ್ಞಾನಿಕವಾಗಿಯೂ ಧಾರ್ಮಿಕವಾಗಿಯೂ ಒಂದಷ್ಟು ಲಾಭಗಳು ನಮ್ಮ ಶರೀರಕ್ಕೆ ಇದೆ. ಹಾಗೆಯೇ ವೈಜ್ಞಾನಿಕ ಕಾರಣಗಳೆಂದರೆ ಉಪವಾಸದಿಂದ ರೋಗಗಳು ಕಡಿಮೆಯಾಗುತ್ತೆ, ಜೀರ್ಣಕ್ರಿಯೆ ವ್ಯವಸ್ಥೆ ಕೂಡ ಚೆನ್ನಾಗಾಗುತ್ತೆ, ಜೀರ್ಣಾಂಗ ವ್ಯವಸ್ಥೆ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಆಬ್ವಿಯಸ್ಲಿ ತೂಕ ನಷ್ಟ ಆಗುತ್ತೆ, ಮೆದುಳಿನ ಕಾರ್ಯಕ್ಷಮತೆ ಸುಧಾರಿಸುತ್ತೆ, ದೇಹದಲ್ಲಿ ಉರಿಯೂತ ಅಥವಾ ಒಂದು ರೀತಿಯ ಗ್ಯಾಸ್ಟ್ರಿಕ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ಕಫ ಪ್ರಕೃತಿಯವರಿಗಂತೂ ದೇಹದಲ್ಲಿ ಕಫವನ್ನು ನಿಯಂತ್ರಣದಲ್ಲಿಟ್ಟು ಕಫದಿಂದ ಬರುವಂಥ ರೋಗಗಳನ್ನು ಕೂಡ ಈ ಉಪವಾಸ ನಿಯಂತ್ರಿಸುತ್ತೆ. ಮತ್ತು ಬೊಜ್ಜು ಅಥವಾ ಮಧುಮೇಹ ಅಥವಾ ರಕ್ತದೊತ್ತಡ ಇತ್ತೀಚಿನ ದಿನಗಳಲ್ಲಂತೂ ಸರ್ವೇ ಸಾಮಾನ್ಯವಾಗಿದೆ. ಬೊಜ್ಜು ಇರ್ಬೋದು ಅಥವಾ BP ಇರ್ಬೋದು, ಶುಗರ್ ಇರ್ಬೋದು, ಇವೆಲ್ಲವೂ ಕೂಡ ಉಪವಾಸದಿಂದ ಕಂಟ್ರೋಲ್ ಮಾಡ್ಬೋದು, ನಿಯಂತ್ರಣವನ್ನು ಮಾಡ್ಬೋದು ಅಥವಾ ಗುಣಮುಖವನ್ನು ಮಾಡ್ಬೋದು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಹಾಗೆಯೇ ಚಯಾಪಚಯ ಕ್ರಿಯೆ, ಮೆಟಬಾಲಿಕ್ ಡಿಸೀಸ್ಗಳನ್ನು ಈ ಉಪವಾಸಗಳಿಂದ ಅಥವಾ ಈ ಉಪವಾಸವನ್ನು ಮಾಡೋದ್ರಿಂದ ಗುಣಮುಖಪಡಿಸಬಹುದು. ಚಯಾಪಚಯ ಕ್ರಿಯೆಗಳಿಗೆ ಉಂಟಾಗುವಂಥ ರೋಗಗಳನ್ನು ಉಪವಾಸದ ಮೂಲಕ ಗುಣಪಡಿಸಬಹುದು ಅಂತ ಹೇಳ್ತಾರೆ. ಎಲ್ಲರಿಗೂ ಈ ಉಪವಾಸ ಆಗಿ ಬರೋದಿಲ್ಲ. ನಿಮ್ಮ ತಜ್ಞರ ಸಲಹೆಯನ್ನು ಪಡೆದುಕೊಂಡು ನಿಮ್ಮ ದೇಹಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಉಪವಾಸದ ವ್ರತಾಚರಣೆಯನ್ನು ಮಾಡಿ. ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುದೇವರನ್ನು ಹಾಗೆ ಆತನ ವಿವಿಧ ಅವತಾರಗಳನ್ನು ಪೂಜಿಸುವ ಸಂಪ್ರದಾಯವಿದೆ. ಸನಾತನ ಧರ್ಮದಲ್ಲಿ ವಿಷ್ಣುವನ್ನು ವಿಶ್ವದ ರಕ್ಷಕ ಎಂದು ಉಲ್ಲೇಖಿಸಲಾಗಿದೆ. ಈ ವ್ರತದ ದಿನದಂದು ವಿಷ್ಣುವಿನನ್ನು ಪೂಜಿಸುವುದರಿಂದ ಜೀವನದ ಎಲ್ಲ ದುಃಖಗಳು ಮತ್ತು ಕಷ್ಟಗಳು ದೂರವಾಗುತ್ತೆ, ನಮ್ಮ ಆಸೆಗಳು ಈಡೇರುತ್ತೆ, ನಮ್ಮ ಪ್ರಾರ್ಥನೆಯನ್ನು ಭಗವಂತನು ಆಲಿಸಿ ಆ ಪ್ರಾರ್ಥನೆಯು ಫಲಿಸುವಂತೆ ಆಶೀರ್ವಾದವನ್ನು ಮಹಾವಿಷ್ಣು ಮಾಡುತ್ತಾರೆ ಎಂಬ ಪ್ರತೀತಿಯೂ ಕೂಡ ಇದೆ. ನಮ್ಮ ಪ್ರಾರ್ಥನೆಯೂ ಕೂಡ ಫಲಿಸುತ್ತೆ, ಭಗವಂತನ ಅನುಗ್ರಹ ನಮಗೆ ಉಂಟಾಗುತ್ತೆ. ಮಹಾವಿಷ್ಣುವಿನ ಭಕ್ತನು ಜೀವನದ ದುಃಖಗಳಿಂದ ಮುಕ್ತನಾಗುತ್ತಾನೆ, ಸುಖ ಸಂತೋಷಗಳು ಆತನ ಮನೆಯಲ್ಲಿ ಹೆಚ್ಚಾಗುತ್ತೆ, ಆರೋಗ್ಯ ಲಭಿಸುತ್ತೆ, ಸಮಸ್ತ ವೃದ್ಧಿಯೂ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ರೀತಿ ಪ್ರತೀತಿಯೂ ಕೂಡ ಇದೆ. ಇದಕ್ಕೆ ನೀವೇನಂತೀರಾ?